ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನಿಮ್ಮ ನೆಚ್ಚಿನ ಸುರಭಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದು 5 ಎಕರೆ ಭೂಮಿ ಇದೆಯಲ್ಲ, ಇದರಲ್ಲಿ ಒಂದು ಬೋರು ಇದೆ, ನೀರಿದೆ ಸ್ನೇಹಿತರೆ. ಬಟ್ ಆದರೆ ಇನ್ನೂ ಒಂದು ಬೋರು ಹಾಕ್ಕೊಬೇಕಾಗುತ್ತೆ. ಯಾಕೆಂದರೆ 5 ಎಕರೆ ದೊಡ್ಡ ಪ್ಲಾಟ್ ಅಲ್ವಾ, ಇನ್ನೊಂದು ಬೋರು ಹಾಕ್ಕೊಂಡು ಮೇಲ್ಗಡೆ ಒಂದು ಕೆರೆ ಮಾಡಿಕೊಂಡ್ರೆ, ಅಂದರೆ ಮೇಲ್ಗಡೆ ಅಂದರೆ ಇಳಿಜಾರಿನಿಂದ ಮೇಲ್ಗಡೆ ಒಂದು ಕೆರೆ ಅಂದರೆ ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿಗೆ ಎರಡು ಬೋರ್ವೆಲ್ ಕೂಡ ಪೈಪ್ಲೈನ್ ಮಾಡಿ ಡಂಪ್ ಮಾಡಿಕೊಂಡು ನೀರು ಅಲ್ಲಿಂದ ಕೆಳಗಡೆಗೆ ಡ್ರಿಪ್ ಮಾಡ್ಕೋಬೇಕು ಸ್ನೇಹಿತರೆ. ಮಾಡಿಕೊಂಡು ನೀವು ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಅತ್ಯಂತ ಒಳ್ಳೆ ತೋಟನ ಮಾಡಬಹುದು. ಈಗೊಂದಷ್ಟು ತೆಂಗಿನ ಸಸಿಗಳಿದೆ, ಅದೇನು ಲೆಕ್ಕಕ್ಕಿಲ್ಲ. ಬಟ್ ಮ್ಯಾಕ್ಸಿಮಮ್ ಖಾಲಿ ಜಾಗನೇ. ಯಾಕೆಂದರೆ ನಮ್ಮ ರೈತರು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ತುಂಬ ಸರಿ, ಅವರು ಬೆಳೆಯಂಥ ಬೆಳೆಗೆ ನೇರಳಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂತ ತೋಟ ಮಾಡಲ್ಲ ನಮ್ಮ ರೈತರು ಸಾಮಾನ್ಯವಾಗಿ. ಬಟ್ ಮಣ್ಣು ನೋಡಿ, ಸೂಪರಾದಂಥ ಬಂಗಾರದಂಥ ಕೆಮ್ಮಣ್ಣು ಸ್ನೇಹಿತರೆ. ಪಶ್ಚಿಮ ದಿಕ್ಕಲ್ಲಿ ಬೆಟ್ಟ ಇದೆ, ವಾಸ್ತು ಕೂಡ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ, ಒಳ್ಳೆ ವಾಸ್ತು ಇದೆ. ಥಾರ್ ರೋಡಿಂದ ನಿಮಗೇನೊಂದು 300-350 ಮೀಟ್ರ್ ಒಳಗಡೆ ನಿಮಗೆ ಇದೆ, ಅದು ಮಣ್ ರೋಡು. ಅದು ಕೂಡ ನಿಮಗೆ ಆರಾಮಾಗಿ ಲಾರಿ ರೀಚ್ ಆಗುವಂಥ ರಸ್ತೆ ಇದೆ. ಆಮೇಲೆ ಮೇಜರ್ ಟೌನಿಂದ ಒಂದು 4-5 ಕಿಲೋಮೀಟರ್ ಇದೆ ಅಷ್ಟೇ, ತುಂಬ ಪಕ್ಕ. ಆ ಟೌನಲ್ಲಿ ಎಲ್ಲ ಥರದ ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ, ಗೌರ್ಮೆಂಟ್ ಬ್ಯಾಂಕ್ಸ್ ಇದೆ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇದೆ, ಮತ್ತು ದೊಡ್ಡ ಹಾಸ್ಪಿಟಲ್ಸ್ ಇದೆ ಸ್ನೇಹಿತರೆ. ಪ್ರೈವೇಟು ಇದೆ, ಗೌರ್ಮೆಂಟು ಇದೆ, ಎಲ್ಲ ಥರದಲ್ಲೂ ಕೂಡ ಅನುಕೂಲತೆಗಳು ತುಂಬಾ ಚೆನ್ನಾಗಿದೆ. ಹೋಟೆಲ್ಸ್ ಇದೆ, ಮಾಲ್ಸ್ ಇದೆ, ಬಟ್ಟೆ ಅಂಗಡಿಗಳಿದೆ, ನಿಮಗೆಲ್ಲ ಇಂಥದ್ದಂತಂದರೆ ಎಲ್ಲ ಸಿಗುತ್ತೆ. ಮೆಡಿಕಲ್ ಶಾಪ್ಸ್ ಇದೆ, ಮತ್ತು ನುರಿತ ವೈದ್ಯರಿದ್ದಾರೆ, ಡಾಕ್ಟ್ರುಗಳಿದ್ದಾರೆ ಟೌನಲ್ಲಿ. ನೀವೊಂದು ಡೈರಿ ಕೂಡ ಮಾಡ್ಬೋದು ಇಲ್ಲಿ. ಯಾಕೆಂದರೆ ಇಲ್ಲಿ ಡೈರಿ ನೀವು ಮಾಡಿದ್ರೆ ಪಕ್ಕದ ಹಳ್ಳಿ, ಅಂದರೆ ಅದು ಕೂಡ ಹಳ್ಳಿ ಅಂದರೆ ಟೌನೇ ಅದು, ಆದರೂ ಕೂಡ ಇನ್ನೂ ಹಳ್ಳಿ ಸಿಸ್ಟಮಲ್ಲೇ ಇದೆ. ಅಲ್ಲಿಗೆ ನೀವು ಹಾಲನ್ನು ಹಾಕಿ ಬರುವಂಥ ಇನ್ಕಮನ್ನು ನೀವು ಇಲ್ಲಿ ಇರ್ತಾರಲ್ಲ ಲೇಬರ್ಸ್, ನಾವು ಇಡಲೇಬೇಕಲ್ಲ ನೋಡ್ಕೊಳ್ಳೋಕ್ಕೆ, ಅವ್ರಿಗೆ ನೀವು ಅದನ್ನು ಕೊಟ್ಕೊಂಡು ಮೈಂಟೈನ್ ಮಾಡ್ಕೊಬೋದು. ಉಳಿಕೆ ನೀವು ಇಲ್ಲಿ ಒಂದು ಅಡಿಕೆ ತೋಟ ಮಾಡ್ಕೊಳ್ಳಿ, ತೆಂಗಿನ ತೋಟ ಮಾಡಿ, ಮಾವಿನ ತೋಟ ಮಾಡಿ, ಏನೇ ಆದರೂ ಸರಿ, ಎಲ್ಲನೂ ಒಳ್ಳೆ ಬೇಗ ಬರುವಂಥ ಮಣ್ಣು ನೀರು ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಮಣ್ಣಿದೆ, ಒಳ್ಳೆ ನೀರಿದೆ, ಒಳ್ಳೆ ಜಾಗದಲ್ಲಿದೆ. ಇದ್ರ ಮುಂದ್ಗಡೆ ತೋಟನೇ ಸ್ನೇಹಿತರೆ, ಮುಂದ್ಗಡೆ ಇರೋದು ತೋಟನೇ. ಮುಂದ್ಗಡೆ ಹಿಂದ್ಗಡೆ ಎಲ್ಲ ತೋಟಗಳಿದೆ, ಒಳ್ಳೊಳ್ಳೆ ತೋಟ, ಇಂಪ್ರೂವ್ಡ್ ಆಗಿರೋಂಥ ತೋಟಗಳಿದೆ. ಅದಕ್ಕೋಸ್ಕರನೇ ನೀವು ಬೇಗ ಬಂದು ನೋಡಿ, ಇಂಥ ಅವಕಾಶನ ಕಳ್ಕೊಬೇಡಿ. ತುಂಬ ಚೆನ್ನಾಗಿದೆ. ನಿಮಗೆ ಒಂದು 2 ಅವರ್ ಜರ್ನಿ ಅಷ್ಟೇ, ಬ್ಯಾಂಗ್ಳೂರಿಂದ 2 ಅವರ್ ಜರ್ನಿ ಆಗುತ್ತೆ ಅಷ್ಟೇ. ಅದ್ಭುತವಾದಂಥ ಕೆಮ್ಮಣ್ಣಿನ ಭೂಮಿ ಸ್ನೇಹಿತರೆ. ಸಾವಯವ ಮತ್ತು ಸ್ವಾಭಾವಿಕ ಕೃಷಿಗೆ ಹೇಳಿ ಮಾಡಿಸಿದಂಥ ಪರ್ಫೆಕ್ಟ್ ಜಾಗ. ಈ 5 ಎಕರೆಯಲ್ಲಿ ನೀವು ಒಳ್ಳೆ ಅಡಿಕೆ ತೋಟ ಮಾಡಿಬಿಟ್ರೆ ನಿಮ್ಮ ಲೈಫ್ ಟೈಮ್ ಇನ್ಕಮ್ ನಿಮಗೆ ಫ್ರೀಯಾಗಿ ಬರ್ತಾಯಿರುತ್ತೆ ಸ್ನೇಹಿತರೆ. ಖರ್ಚು ಕಡಿಮೆ ಇರುತ್ತೆ, ಲಾಭ ಜಾಸ್ತಿ ಬರುತ್ತೆ. ಬಟ್ ನೀವು ಒಂದು 6-7 ವರ್ಷ ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಅದೆಲ್ಲ ನಿಮ್ಗೆ ಏನೇ ಇದ್ದರೂ ಅನುಕೂಲತೆಗಳು ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಬೇಗ ಬನ್ನಿ. ಕೆಂಪು ಮಣ್ಣಿನ ಸುಂದರ ಭೂಮಿನ ಕೊಂಡ್ಕೊಳ್ಳಿ ಸ್ನೇಹಿತರೆ. ಒಂದು ತೋಟದ ಮನೆ ಕೂಡ ಕಟ್ಕೊಬೋದು, ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಕೂಡ ಇಲ್ಲ ಸ್ನೇಹಿತರೆ. ನೆಮ್ಮದಿಯಾಗಿ ನೀವು ಇಲ್ಲಿ ಒಂದು ಕೃಷಿ ಮಾಡಬಹುದು, ಕೃಷಿ ಜೀವನ ನಡೆಸಬಹುದು. ಅಂದರೆ ಇನ್ವೆಸ್ಟ್ಮೆಂಟ್ಗೂ ಕೂಡ ಒಳ್ಳೆಯ ಜಾಗ. ಇನ್ವೆಸ್ಟ್ಮೆಂಟ್ ಮಾಡಿ, ಫೆನ್ಸಿಂಗ್ ಮಾಡಿ, ನಿಮ್ಮ ರೇಟು ನಾವೇನಿಗೆ ಈಗ ಎಷ್ಟೇ ಕೊಟ್ಟು ಕೊಂಡ್ಕೊಂಡ್ರೂ ಕೂಡ ಅದಕ್ಕಿಂತ 10 ಲಕ್ಷ ಮುಂದಕ್ಕೆ ಹೋಗುತ್ತೆ, ಖಂಡಿತವಾಗಲೂ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಅನುಭವ ಈಗ ದಿನ ನೋಡ್ತಾ ಇದ್ದೀವಲ್ಲ, ಏನು ಟ್ರೆಂಡಿಂಗ್ ಆಗ್ತಾಯಿದೆ, ಅಷ್ಟು ರೇಟ್ ಜಾಸ್ತಿ ಆಗುತ್ತೆ. ನಿಮಗೆ ಒಳ್ಳೆ ಲಾಭ ಕೂಡ ಸಿಗುತ್ತೆ. ಕೃಷಿಯಲ್ಲೂ ಕೂಡ ಒಳ್ಳೆಯ ಲಾಭ ಸಿಗುತ್ತೆ ಸ್ನೇಹಿತರೆ. ಕೃಷಿ ಮಾಡಿದ್ರೂ ಕೂಡ ಒಳ್ಳೆ ಲಾಭನೇ ಸಿಗುತ್ತೆ. ಜೋಳ ಹಾಕಿ ಬಾಳೆ ಬೆಳೀರಿ ಸ್ನೇಹಿತರೆ, ತರಕಾರಿಗಳು ಬೆಳಿಬಹುದು, ಸಿರಿಧಾನ್ಯಗಳು ಬೆಳಿಬಹುದು. ನೀವು ಸ್ವಾಭಾವಿಕವಾಗಿ ಮತ್ತು ಸಾವಯವ ಕೃಷಿ ಮೂಲಕ ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾಯಿದೆ ಈಗ ಸಿಟಿಗಳಲ್ಲಿ.
ಮಾರ್ಕೆಟ್ ಅಂದರೆ ಪಕ್ಕಪಕ್ಕದ ಟೌನ್ಗಳಲ್ಲಿ ಒಳ್ಳೆ ರೇಟು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಆದ ಕಾರಣ ಬೇಗ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಎ ಗೋಲ್ಡನ್ ರೆಡ್ ಸಾಯಿಲ್ agriculture land for sale friends. One running borewell, and presently farmer cultivating here maize, bananas and vegetables and other commercial crops. We can also cultivate commercial crops and commercial trees, and perfect for arecanut farm, mango farm and coconut farm. And we can build a beautiful farmhouse in the middle of lush greenery and village and hills view area friends, and perfect vastu property friends. So please visit early and visit immediately friends. Thank you so much friends. I am your Subramanya. Namaste.